ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ಒಂದು ಸ್ಪೆಷಲ್ ಆದಂಥ ಮಸಾಲ ಚಪಾತಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಪ್ರತಿದಿನ ನಿಮ್ಗೆ ಚಪಾತಿ ಪಲ್ಯ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ಮಸಾಲ ಚಪಾತಿನ ಟ್ರೈ ಮಾಡಿ ನೋಡಿರಿ. ಇದು ಈ ರೀತಿ ಮಾಡ್ಕೊಂಡ್ರಂದ್ರೆ ಇದಕ್ಕೆ ನೀವು ಯಾವ ಪಲ್ಯ ಬೇಕಾಗೋದಿಲ್ಲ, ಚಟ್ನಿನೂ ಬೇಕಾಗೋದಿಲ್ಲ. ಟ್ರಾವೆಲಿಂಗ್ನಿಗೆಲ್ಲ ಅಥವಾ ಲಂಚ್ ಬಾಕ್ಸಿಗೆಲ್ಲ ಮಾಡೋಕೆ ಭಾಳ ಈಸಿ ಆದಂಥ ರೆಸಿಪಿ ಇದು. ಹಾಗಂದ್ರೆ ಇದನ್ನ ಯಾವ ರೀತಿ ಮಾಡೋದಂತೀಗ ನೋಡೋಣ ಬರ್ರಿ. ಈಗ ಮಸಾಲೆ ಚಪಾತಿ ಮಾಡೋಕೆ ಫಸ್ಟ್ ಇಲ್ಲಿ ಒಂದು 4 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿವಿ. ಒಂದು 3 ಟೊಮೆಟೊ ತೊಗೊಂಡಿದ್ವಿ, ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿವಿ. ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನೂ ಹೆಚ್ಚಿಟ್ಕೊಂಡಿವಿ. ಇಲ್ಲಿ ಪೇಸ್ಟರ ಯೂಸ್ ಮಾಡ್ಬೋದು ಅಥವಾ ಈ ರೀತಿ ಹೆಚ್ಚರ ಹಾಕೋಬೋದು ನೀವು. ಆಮೇಲೆ ಹಸಿಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಇಲ್ಲಿ ಕಾಯಿ ತುರಿ ಆಪ್ಷನಲ್ ಇದೆ, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಬರೀ ನೀವು ಉಳ್ಳಾಗಡ್ಡೆ ಟೊಮೆಟೊ ಎರಡೇ ಯೂಸ್ ಮಾಡಿಕೊಂಡು ಮಾಡ್ಬೋದು ಇದನ್ನ. ಆಮೇಲೆ ಇಲ್ಲಿ ಒಗ್ಗರಣೆಗೆ ಜೀರಿಗೆ, ಆಮೇಲೆ ಸ್ವಲ್ಪ ಎಳ್ಳು. ಈಗ ಫಸ್ಟು ಒಂದು ಬಾಳ್ಗೆ ಕಾಯಿ ಹಾಕಿಟ್ಕೊಳ್ಳೋಣ. ಈಗ ಬಾಳ್ಗೆ ಒಳಗೆ ಒಂದು 4 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ವಿ. ಎಣ್ಣೆ ಒಳಗೆ ಜೀರಿಗೆ ಒಗ್ಗರಣೆ ಕೊಟ್ಟು ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿವಿ. ಸ್ವಲ್ಪ ಕಲರಿಗೆ ನಾವಿಲ್ಲಿ ಖಾರ ಪುಡಿ ಹಾಕ್ಕೊಂಡಿವಿ. ಇನ್ನೊಂದು ಚೂರು ಕಲರಿಗೆ ಬೇಕಾದ್ರೆ ಸ್ವಲ್ಪ ಖಾರ ಪುಡಿ ಹಾಕೊಳಕತ್ತೀವಿ. ಫಸ್ಟ್ ಇದು ಉಳ್ಳಾಗಡ್ಡಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋಂಗೆ ಬೇಯಿಸ್ಕೋಬೇಕು. ಆಮೇಲೆ ಇದಕ್ಕೆ ಟೊಮೆಟೊ ಹಾಕೋಣ. ಇಲ್ಲಿ ಜೀರಿಗೆ ಒಗ್ಗರಣೆ ಕೊಟ್ಟು ಅದರೊಳಗೆ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಹಾಕ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿವಿ. ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಮಿಕ್ಸ್ ಮಾಡ್ಕೋಬೇಕು. ಟೊಮೆಟೊ ಸ್ವಲ್ಪ ಜಲ್ದಿ ಬೇಯಬೇಕು ಅನ್ನೋದಕ್ಕೆ ಉಪ್ಪು ಹಾಕೊಳಕತ್ತೀವಿ ನಾವಿಲ್ಲಿ. ಇದು ಪೂರ್ತಿ ಸಾಫ್ಟಾಗಿ ಬರಬೇಕು ಟೊಮೆಟೊ. ಆಮೇಲೆ ಚಪಾತಿ ಲಟ್ಸೋ ಮುಂದೆ ನಮ್ಗೆ ಈಸಿಯಾಗಿ ಬರ್ಬೇಕಂದ್ರೆ ಫುಲ್ ಸಾಫ್ಟಾಗಿ ಬರಬೇಕು. ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಈ ಟೊಮೆಟೊನ ಈ ರೀತಿ ಅದ್ರೊಳಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಉಪ್ಪು ಹಾಕಿ ಬೇಯಿಸ್ಬಿಟ್ಟಿರ್ತೀವಲ್ಲ, ಒಂದು ಪ್ಲೇಟ್ ಮುಚ್ಚಿ ಬೇಯಿಸಿಟ್ಕೊಡಿ, ಅಂದರೆ ಜಲ್ದಿನ ಸ್ಮ್ಯಾಶ್ ಆಕತ್ತೆ ಈ ರೀತಿ. ಲಾಸ್ಟಿಗೆ ಇದಕ್ಕೆ ಹಸಿಕಾಯಿ ತುರಿ ಹಾಕ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಬೇಕು. ಇದು ಕೊಬ್ಬರಿ ಆಪ್ಷನಲ್ ಇದೆ, ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೂ ಬರೀ ಉಳ್ಳಾಗಡ್ಡಿ ಟೊಮೆಟೊ ಒಗ್ಗರಣೆ ಹಾಕೋಬೋದು. ಆದರೆ ಸ್ವಲ್ಪ ಹಸಿಕಾಯಿ ಇತ್ತಂದ್ರೆ ಟೇಸ್ಟ್ ಇನ್ನೂ ಚಲೋ ಬರ್ತಾವೆ ಚಪಾತಿ, ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಏನೈತಿ ಹಿಟ್ಟು ಕಲಸು ಮುಂದೆ ಹಾಕೊಳ್ಳೋಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀವಿ. ಈಗ ಇದು ಗ್ಯಾಸ್ ಆಫ್ ಮಾಡಿಕೊಂಡು ಒಗ್ಗರಣೆ ಪೂರ್ತಿ ಆರಿಸ್ಕೋಬೇಕಿದೆ. ಪೂರ್ತಿ ತಣ್ಣಗಾದ್ಮೇಲೆ ನಾವು ಆಮೇಲೆ ಹಿಟ್ಟು ಕಲಿಸ್ಕೊಂಡಿದ್ದಕ್ಕೆ ಇದೀಗ ಒಗ್ಗರಣೆನೂ ಪೂರ್ತಿ ಆರೈತಿ. ಫಸ್ಟ್ ಇಲ್ಲಿ ಏನು ಮಾಡಿ ಒಂದು ಸಣ್ಣ ಒಂದು ಬೌಲ್ ಹಿಟ್ಟು ಹಾಕ್ಕೊಂಡಿವಿ ನಾವಿಲ್ಲಿ. ಅದಕ್ಕೀಗ ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಒಗ್ಗರಣೆ ಎಷ್ಟು ಹಿಡಿತೈತಲ್ಲ ಅಷ್ಟು ನೋಡಿಕೊಂಡು ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ಆಮೇಲೆ ಟೊಮೆಟೊನೂ ಅದೆಲ್ಲ ಫ್ರೈ ಆಗಿ ನೀರು ಬಿಟ್ಟಿರ್ತೈತಲ್ಲ, ಅದಕ್ಕೆ ನೀರನ್ನೂ ಒಮ್ಮೆ ಹಾಕೋಬೇಡ್ರಿ. ಮೊದಲು ಒಗ್ಗರಣೆ ಒಳಗೆ ಎಷ್ಟು ಹಿಡಿತೈತೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋತ, ಬೇಕಂದ್ರೆ ಸ್ವಲ್ಪ ಮೇಲೆ ನಾವು ನೀರು ಹಾಕೊಳ್ಳೋಣ. ಒಂದು 2 ಸ್ಪೂನು ಎಳ್ಳು ಹಾಕೊಳಕತ್ತೀವಿ ಇಲ್ಲಿ. ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು. ಅಲ್ಲಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿನ ಫ್ರೈ ಮಾಡೋ ಮುಂದೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರ್ತೀವಿ, ಅದಕ್ಕೆ ನೋಡ್ಕೊಂಡು ಹಾಕೋರಿ. ಆಮೇಲೆ ಕೊತ್ತಂಬರಿ ಸೊಪ್ಪು. ಫಸ್ಟ್ ಹಿಂಗೆ ಕಲಿಸ್ಕೊಂಡ್ಮೇಲೆ ಗೊತ್ತಾಗತ್ತೆ ನಿಮ್ಗೆ ಹಿಟ್ಟಿನೂ ಸ್ವಲ್ಪ ಹಿಡಿತಿತ್ತಂದ್ರೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ಕಲಿಸ್ಕೊಡ್ಬೇಕು. ಈ ರೀತಿ ಬರ್ಬೇಕು ನೋಡೋಣ ಹಿಟ್ಟು ಕಲಿಸ್ಕೊಂಡಾಗ. ಅಂದರೆ ಭಾಳ ಹಿಟ್ಟು ಹಾಕೊಂಡ್ರೂ ಮಸಾಲೆ ಟೇಸ್ಟ್ ಹೋಗ್ಬಿಡ್ತೈತಿ. ಇಷ್ಟು ಕಲಿಸ್ಕೊಂಡು ಸ್ವಲ್ಪ ಮ್ಯಾಲೆ ನೀರು ಚಿಮ್ಕು ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟನ್ನ. ಒಮ್ಮೆ ನೀರು ಹಾಕೋಬೇಡ್ರಿ, ಅಳಕಾಗಿ ಬಿಡ್ತೈತೆ ಮತ್ತು ಹಿಟ್ಟು. ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಟ್ಕೋಬೇಕು. ಒಂದು 10 ನಿಮಿಷ ನೆನೆದಿದ್ದು ಹಿಟ್ಟು ಅಂದರೆ ಚಪಾತಿ ಚಲೋ ಬರ್ತೈತಿದು. ಈಗ ಒಂದು 10 ನಿಮಿಷ ನೆನೆದಿದ್ದು ಹಿಟ್ಟಿಗೆ ನೆಕ್ಸ್ಟ್ ಇದನ್ನು ಚಪಾತಿ ಜೊತೆ ಲಟ್ಟಿಸ್ಕೊಳ್ಳೋಣ. ಚೆನ್ನಾಗಿ ನಾದ್ಕೋಬೇಕಂದ್ರೆ ಉಪ್ಪು ಖಾರ ಹೊಂದ್ಕೊಳ್ಳೋಂಗೆ. ಇದನ್ನು ಫೋಲ್ಡ್ ಮಾಡೋಂಗಿಲ್ಲ, ಹಂಗೆ ನಾರ್ಮಲಾಗಿ ಒಂದೇ ಲೇಯರ್ಲೆಲ್ಲ ಲಟ್ಟಿಸ್ತಾರೆ. ಅದನ್ನು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ದು ಅಂದರೆ ಲಟ್ಟಿಸ್ಬೇಕಾದ್ರೆ ನಡು ಹತ್ತಂಗಿಲ್ಲ ಅವು. ಎರಡು ಸೈಡು ಎಣ್ಣೆ ಹಚ್ಚಿ ಚೆಂದಂಗೆ ಬೇಯಿಸ್ಕೋಬೇಕನ್ನ. ಆಮೇಲೆ ಎಣ್ಣೆ ಒಳಗೆ ಒಗ್ಗರಣೆ ಹಾಕಿ ಹಿಟ್ಟು ಕಲಿಸಿರ್ತೀವಲ್ಲ, ಹಿಂಗಾಗಿ ಮೇಲೆ ಎಣ್ಣೆನೂ ಭಾಳ ಹಚ್ಚೋದು ಹತ್ತಂಗಿಲ್ಲ. ಆಮೇಲೆ ಭಾಳ ಸಾಫ್ಟಾಗಿ ಬರ್ತಾವೆ ಚಪಾತಿವು.
ಎಲ್ಲ ಟ್ರಾವೆಲಿಂಗಿಗೆ ಹೋಗೋ ಮುಂದೆ ಅಥವಾ ಟಿಫಿನ್ ಬಾಕ್ಸ್ನಾಗೆಲ್ಲ ಈ ರೀತಿ ಮಾಡಿ ಕಟ್ಬೋದು. ಏನು ಪಲ್ಯ ಚಟ್ನಿ ಯಾವುದೇ ಬೇಕಾಗೋದಿಲ್ಲ. ಇದಕ್ಕೆ ಬಿಸಿದು ಇದ್ದಾಗ ತುಪ್ಪ ಹಚ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗಿರ್ತವೆ. ಉಳ್ಳಾಗಡ್ಡಿ ಟೊಮೆಟೊ ಹಾಕಿದ ಕಾರಣದಂಗೆ ನೋಡ್ರಿ ಇದ್ರಾಗ, ಯಾಕಂದರೆ ಸಾಫ್ಟಾಗಿರುತ್ತಲ್ಲ ಅದೆಲ್ಲ. ಈಗ ಬಿಸಿ ಬಿಸಿಯಾದಂಥ ಮಸಾಲ ಚಪಾತಿ ರೆಡಿ ಆಗ್ಯಾವು. ಈ ರೀತಿಯಾಗಿ ನೀವು ಒಮ್ಮೆ ಮಸಾಲ ಚಪಾತಿನ ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.